ನೀವು ಇಂಜಿನಿಯರಿಂಗ್ ಮಾಡಿದ್ದು ಮದ್ವೆಯ ನಂತರ? ಹೌದೌದು, ಅದಕ್ಕೆ ನನ್ನ ಮನೆಯವ್ರ ಹತ್ರನೂ ಷರತ್ ತಗೊಂಡಿದ್ದೀನಿ. ಮದುವೆ ಆಗಿದ್ದೀನಿ ಅಂತಂದ ಕೂಡಲೇ ನೀವು ಮನೆಗೆ ಹಿಂದೆನೆ ಬಂದ್ಬಿಟ್ಟು ನನ್ನನ್ನೆಲ್ಲ ಕೂರಿಸ್ಕೊಳ್ಳೋ ಹಾಗಿಲ್ಲ, ನನಗೆ ಓದಕ್ ಬಿಡಬೇಕು, ನನ್ಗೆ ಓದೋವರೆಗೂ ನೀವು ನನ್ನ ಪಾಡಿಗೆ ನನ್ನನ್ನು ಬಿಡಬೇಕು, ಆಮೇಲೆ ನಾನು ನೀವೇನು ಹೇಳ್ತಿರೋ ಹಂಗೆ ಕೇಳ್ಕೊಂಡಿರ್ತೀನಿ, ಬಟ್ ಓದ್ ಮುಗಿಯೋವರೆಗೂ ನನ್ನ ಜೀವನ ಅಂತ ಹೇಳಿ ಆಯ್ತು ಅಂತೇಳಿ ಪಾಪ ನಮ್ಮ ಮನೆಯವರು ಕೂಡ ಅಷ್ಟೇ ಮೋಟಿವೇಟ್ ಆಗಿದ್ರು. ಇಂಜಿನಿಯರಿಂಗ್ ಕೂಡ ನಾನು ಇನ್ನೊಂದು ಸಂದರ್ಭ ಹೇಳಬೇಕು ಕನ್ನಯ್ಯ, ಇಂಜಿನಿಯರಿಂಗ್ ಕೂಡ ನನಗೆ ನನ್ನ ಫೇಟಲ್ಲಿ ಬರ್ದಿರ್ಲಿಲ್ಲ. ಓಕೆ, ಏನಾಯ್ತು? ಯಾಕೆ ಅಂದ್ರೆ ನಮ್ಮ ಮನೆಯವರು ಏನಿದ್ರು ಅವರು ಹೈಸ್ಕೂಲ್ ಟೀಚರ್ ಆಗಿದ್ರು. TMS ಶಾಲೆ ಗೊತ್ತಲ್ವಾ? TMS, ಅಲ್ಲಿ ಅವರು ಹೈಸ್ಕೂಲ್ ಟೀಚರ್ ಆಗಿದ್ದು. ಹಿ ವಾಸ್ ಇನ್ ಪ್ರೈವೇಟ್ ಸ್ಕೂಲ್ ಆಕ್ಚುಲಿ ಮುಂಚೆ, ಪ್ರೈವೇಟ್ ಸ್ಕೂಲ್ನಲ್ಲಿ ಹೇಳಿದ್ರು. ಅದಕ್ಕೆ ಕಾರಣ ಕೂಡ ಏನಂದ್ರೆ ಅವರು ಅದಕ್ಕೆ ಮುಂಚೆ ಅವರು ತುಂಬಾ ಸ್ಕೂಲ್ಗಳಿಗೆ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಬೇಕು ಅಂತ ಹೇಳಿ ಬಹಳ ಸಲ ಎಕ್ಸಾಮ್ ಬರ್ದಿದ್ದಾರೆ. ಆಸ್ ಎ ಟೀಚರ್ ಗೌರ್ಮೆಂಟ್ ಶಾಲೆ ಟೀಚರ್ಗೆಲ್ಲ ಎಕ್ಸಾಮ್ ಬರೀತಿತ್ತಲ್ಲ, ತುಂಬಾ ಸಲ ಟ್ರೈ ಮಾಡಿದ್ದಾರೆ, ಒಂದು 5-6 ಸಲ. ಯಾವಾಗಲೂ ಕ್ಲಿಕ್ ಆಗಿರಲಿಲ್ಲ. ನಮ್ಮ ಅಜ್ಜಿಗೆ ಯಾಕೋ ನನ್ನ ಮಗ ಗೌರ್ಮೆಂಟ್ ಅನ್ನ ತಿನ್ನೋ ಋಣ ಇಲ್ಲ ಅನ್ಸುತ್ತೆ, ಯಾಕೆ ಹಿಂಗಾಗಿದೆ ಅಂತೇಳಿ ಜ್ಯೋತಿಷಿ ಹತ್ರ ಹೋದ್ರಂತೆ. ಆ ಜ್ಯೋತಿಷಿ ಏನ್ ಹೇಳಬೇಕು, ಇಲ್ಲ ಕಣಮ್ಮ, ಇವನಿಗೆ ಇವನ್ ಗುಣದಲ್ಲಿ ಇವನ್ ಜ್ಯೋತಿಷ್ಯದಲ್ಲಿ ಅವನಿಗೆ ಗೌರ್ಮೆಂಟ್ ಅನ್ನ ತಿನ್ನೋ ಋಣ ಇಲ್ಲ, ಅವನಿಗೆ ಮದುವೆ ಮಾಡಿ, ಮದುವೆ ಆಗಿ ಹೆಣ್ಮಗಳು ಬರ್ತಾಳಲ್ಲ, ಅವಳು ಹೆಣ್ಣಿನ ಕಾಲ್ಗುಣದಿಂದ ಏನಾದ್ರು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಸಿಗ್ಬೋದು, ಅಲ್ಲಿವರೆಗೂ ಅವನ ಗುಣಕ್ಕೆ ಸಿಗಲ್ಲ, ಹೋಗಿ ಎಂದಿದ್ದಾರೆ. ಅದು ಹಾಗೆ ಆಯ್ತು ಕನ್ನಯ್ಯ. ನನ್ನ ಹಿರಿತನ ನಾನು ಹೇಳ್ತಾ ಇಲ್ಲ, ಬಟ್ ಅದೊಂದು ಸೌಜನ್ಯದಿಂದ ಖುಷಿ, ಅದು ನನ್ನ ಮೇಲೆ ನನಗೊಂದು ಖುಷಿ ಇದೆ, ಅದೊಂದು ನನ್ನ ಮೇಲೆ ನಂದು ಆತ್ಮಗೌರವ ಕೂಡ. ಅದು 2002ಕ್ಕೆ ನಮ್ಮ ಮದುವೆ ಆಯ್ತು, 2003ನೇ ಇಸ್ವಿಗೆ ಅವ್ರಿಗೆ ಗೌರ್ಮೆಂಟ್ ಕೆಲಸ ಆಯ್ತು. ಇನ್ನೂ ಅವ್ರಿಗೆ ಮೋಟಿವೇಟ್ ಆಯ್ತೇನೋ, ಅದಕ್ಕೆ ತಕ್ಕ ಹಾಗೆ ಇವತ್ವರೆಗೂ ಮತ್ ಮುಂದೆ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನೋ ಸಿಂಗಲ್ ಕಂಪ್ಲೇಂಟ್ ಅಬೌಟ್ ಹಿಮ್. ಮಾಮಾ ಇಸ್ ಸಚ್ ಅ ಹಂಬಲ್ ಸೋಲ್. ನಾವು ಅವ್ರದ್ದು ಹೇಳಿಕೆನ ಕೇಳ್ತಾ ಇದ್ವಿ, ಅವರು ಏನ್ ಹೇಳ್ತಾ ಇದ್ರು ನಿಮ್ ಬಗ್ಗೆ ಅಂತ. ಅವರೊಂದು ಎಕ್ಸೆಂಪ್ಲರಿ ಮತ್ತೆ ಬೇರೆಯವ್ರು ಫಾಲೋ ಮಾಡಬಹುದಂತ ಹಸ್ಬೆಂಡ್ ವ್ಯಕ್ತಿತ್ವ, ಪರ್ಸನಾಲಿಟಿ.